ಪ್ರತಿಷ್ಠೆಗಾಗಿ ಕಾವೇರಿ ಚಳುವಳಿ ಎಂಬಂತಹ ಶಾಸಕರ ಹೇಳಿಕೆ ವಿಚಾರ ನಾನು ಹೇಳಿದ್ದು ಬೆಂಬಲ ಕೊಟ್ಟಿದ್ದ ಕನ್ನಡ ಸೇನೆಗೆ ರೈತರಿಗಲ್ಲ. ಅನ್ನದಾತರ ಬಗ್ಗೆ ನಾನು ಅಸಮಾಧಾನಿಕ ಪದ ಬಳಸಿಲ್ಲ ಅಂತ ರೈತರ ಹೋರಾಟದ ಬೆನ್ನಲ್ಲೇ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಉಲ್ಟಾ ಹೊಡೆದಿದ್ದಾರೆ. ಈ ಬಗ್ಗೆ ಮಂಡ್ಯದಲ್ಲಿ ಕಾಂಗ್ರೆಸ್ನ ಶಾಸಕ ಗಣಿಗ ರವಿಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ನಾನು ಕನ್ನಡ ಸೇನೆ ಕಾರ್ಯಕ್ರಮದಲ್ಲಿ ಹೇಳಿದಂತ ಹೇಳಿಕೆ, ಕನ್ನಡ ಸೇನೆಯ ಮಂಜುನಾಥ್ ಕುಮಾರ್ ನನ್ನ ಸ್ನೇಹಿತರು, ಗೆಳೆತನದ ಆತ್ಮವಿಶ್ವಾಸದಲ್ಲಿ ಮಂಜೂರವರಿಗೆ ಹೇಳಿದ್ದು ಅಷ್ಟೇ. ನಾನು ರೈತ ಸಂಘ ಕಾವೇರಿ ಹಿತರಕ್ಷಣಾ ಸಮಿತಿ ಅಂತ ಹೇಳಿದ್ದೇನಾ? ಧರಣಿ ಸ್ಥಳಕ್ಕೆ ಸಿಎಂ ಮಂತ್ರಿಗಳನ್ನ ನಾನೇ ಕರೆದುಕೊಂಡು ಬಂದಿದ್ದೇನೆ. ತಮಿಳುನಾಡಿಗೆ ನೀರು ಬಿಟ್ಟಿರೋದನ್ನ ನಾನು ಕೂಡ ಖಂಡಿಸಿದ್ದೇನೆ. ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬೇಡಿ, ಧರಣಿಯನ್ನ ಕೈಬಿಡಿ ಎಂದೇ ತಪ್ಪೇನಿದೆ? ಕನ್ನಡ ಸೇನೆಯ ಬಗ್ಗೆ ಮಾತನಾಡಿದ್ದು, ರೈತ ಸಂಘ ಕುರಿತು ಮಾತನಾಡಿಲ್ಲ. ಜಲಾಶಯದಲ್ಲಿ ನೀರಿಲ್ಲ, ತಮಿಳುನಾಡಿಗೆ ಎಲ್ಲಿಂದ ನೀರು ಬಿಡೋದು? ನೀರಿಲ್ಲ ಅಂತ ಗೊತ್ತಾಗಿ ತಮಿಳುನಾಡಿನವರೇ ಸಹ ನೀರು ಕೇಳ್ತಾ ಇಲ್ಲ. ಇನ್ನು KRS ಡ್ಯಾಮ್ನಲ್ಲಿ ನೀರು ಕಡಿಮೆ ಇದೆ, ಕುಡಿಯಲು ಮಾತ್ರ ಎತ್ತಿಟ್ಟಿದ್ದೇವೆ. ರೈತರ ಬೆಳೆಗೆ ನೀರು ಕೊಡ್ತೇವೆ ಅಂತ ಹೇಳಿದ್ವಿ, ಕೊಟ್ಟಿದ್ದೇವೆ. ಮಾತು ಕೊಟ್ಟಂತೆ ನಮ್ಮ ಸಿಎಂ ಮಂತ್ರಿಗಳು ನಡೆದುಕೊಂಡಿದ್ದಾರೆ. ಪ್ರಾಧಿಕಾರ ಎಷ್ಟೇ ಹೇಳಿದ್ರು ತಮಿಳುನಾಡಿಗೆ ಬಿಡೋದಕ್ಕೆ ನೀರಿಲ್ಲ ಅಂತ ಮಂಡ್ಯದಲ್ಲಿ ಕಾಂಗ್ರೆಸ್ನ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ವಿಡಿಯೋ ಇದೆಲ್ಲ ತಿರುಗಿಸ್ ನೋಡಿ. ನಾನು ಹೇಳಿದಲ್ಲಿ ಕನ್ನಡ ಸೇನೆ ಪ್ರೋಗ್ರಾಮ್ನಲ್ಲಿ ಕನ್ನಡ ಸೇನೆಯ ಮಂಜು ನನ್ನ ಆತ್ಮೀಯ ಸ್ನೇಹಿತರು, ಕುಮಾರ್ ನನ್ನ ಆತ್ಮೀಯ ಸ್ನೇಹಿತರು. ಅವ್ರಿಗೆ ಏನು ಹೇಳಿದ್ದು ನಾನು ರೈತ ಸಂಘದವರು ಅಂತ ಹೇಳೋದನ್ನ, ಕಾವೇರಿ ಹಿತರಕ್ಷಣಾ ಸಮಿತಿಯವರು ಅಂತ ಹೇಳೋದನ್ನ. ಮಂಜು ಕನ್ನಡ ಸೇನೆಯ ಫಂಕ್ಷನ್ನಲ್ಲಿ ಈಗ ಹೋದಾಗ ಹೊಗಳ್ಬೇಕಲ್ವಾ ಒಂದು ಸ್ವಲ್ಪ. ಈಗ ನಿಮ್ಮ ಟಿ ವಿಗೆ ಬಂದಾಗ ನಿಮ್ಮನ್ನು ಬೈದು ಬರೋಕ್ಕಾಗತ್ತಾ? ನಿಮ್ಮನ್ನು ಹೊಗಳ್ಬೇಕಲ್ಲ. ಆಗ ಕನ್ನಡ ಸೇನೆಯ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆಯ ಮಂಜು ನನ್ನ 20 ವರ್ಷದ ಗೆಳೆಯ, ಕುಮಾರ್ ಅವರು ರಾಜ್ಯಾಧ್ಯಕ್ಷರು 20 ವರ್ಷದ ಗೆಳೆಯರು. ಆ ಗೆಳೆತನದ ಪ್ರೀತಿ ವಿಶ್ವಾಸದಲ್ಲಿ ಏನು ಹೇಳಿದ್ದೀನಿ, CMನೂ ಕರ್ಕೊಂಬಂದಿದ್ದೀನಿ, ಮಂತ್ರಿಗಳು ಬಂದಿದ್ದಾರೆ, ನಾನೂ ಬಂದಿದ್ದೀನಿ. ನಾನೂ ಕೂಡ ಇದು ಏನೋ ಕಾವೇರಿ ನೀರನ್ನು ಮೊದಲು ನಮ್ಮ ಸರ್ಕಾರ ಬಿಡೋದನ್ನ ವಿರೋಧಿಸಿದ್ದೀನಿ. ಪ್ರತಿಷ್ಠೆಯಾಗಿ ತಗೊಳ್ಬೇಡಿ, ಇದನ್ನು ದಯವಿಟ್ಟು ಕೈ ಬಿಡಿ ಅಂತ ಹೇಳಿದ್ದೀನಿ. ಇದರಲ್ಲಿ ತಪ್ಪೇನಿದೆ? ಏನಿದೆ ತಪ್ಪು? ನೀವು ಹೋಗಿ ಏನು ಹೇಳ್ತೀರಾ, ನಿಮ್ಮನ್ನು ಹಂಗೆ ಅಂದರು ಅಂತ ನೀವು ಕ್ವಶನ್ ಕೇಳಿರ್ತೀರ, ಅದಕ್ಕೆ ಅವ್ರು ಹಂಗಂತ ಅವ್ರಿಗೂ ತಪ್ಪು ಮಾಹಿತಿ ಇರ್ಬೋದು. ನಾನು ಹೇಳಿರೋದೆಲ್ಲಿ ಕನ್ನಡ ಸೇನೆಯ ಕಾರ್ಯಕ್ರಮದಲ್ಲಿ ಕನ್ನಡ ಸೇನೆಯವ್ರನ್ನ ಕುರಿತು ಮಾತಾಡಿರೋದು. ನಾನು ರೈತ ಸಂಘದವ್ರ ಕುರಿತು ಮಾತಾಡಿದ್ದೀನ, ರಕ್ಷಣಾ ಕಾವೇರಿ ಹಿತರಕ್ಷಣಾ ಸಮಿತಿಯವ್ರನ್ನ ಕುರಿತು ಮಾತಾಡಿದ್ದೀನಿ. ನಾನು ಕನ್ನಡ ಸೇನೆಯವ್ರಿಗೆ ನಿಮಗೆ ಎಲ್ಲರೂ ಬಂದು ಕೇಳ್ಕೊಂಡಿದ್ದೀವಿ, ಕಾವೇರಿ ನೀರನ್ನು ನಿಲ್ಲಿಸಿ 1 ತಿಂಗಳಾಗಿದೆ, ದಯವಿಟ್ಟು ನನಗೆ ಬೇಜಾರಾಗುತ್ತೆ. 120 ದಿನದಿಂದ ಅವರು ಬೆಂಬಲ ಕೊಟ್ಟಿದ್ದಾರಲ್ಲ ಕನ್ನಡ ಸೇನೆಯವರು, ಅವ್ರದ್ದು ಕುರಿತು ಹೇಳಿದ್ದೀನಿ. ಎಲ್ಲಿ ಹೇಳಿದ್ದೀನಿ ನಾನು ತಪ್ಪು? ಪದಪ್ರಯೋಗ ಅಸಂವಿಧಾನಿಕ ಪದವನ್ನು ಎಲ್ಲಿ ಉಪಯೋಗಿಸಿದ್ದೀನಿ ಅಲ್ವಾ? ದಾಖಲೆ ಇದ್ದರೆ ಬಿಡಿ. ನಾನು ಹೇಳ್ತಾ ಇದ್ದೀನಲ್ಲ, ಕಾವೇರಿ ನೀರು ನಿಲ್ಲಿಸು 1 ತಿಂಗಳಾಗಿದೆ, ನೀರೇ ಇಲ್ಲ, ಇಲ್ಲಿಂದ ಬಿಡೋಣ ನಾವು. ನೀವೇ ಹೇಳಿ. ಆಮೇಲೆ ತಮಿಳ್ನಾಡವರು ನೀರು ಕೇಳ್ತಾ ಇಲ್ಲ, ನೀರಿಲ್ಲ ಅಂತ ಅವ್ರಿಗೂ ಗೊತ್ತಾಗಿ, ಕರ್ನಾಟಕದಲ್ಲಿ ನೀರಿಲ್ಲ ಅಂತ ಗೊತ್ತಾಗಿ 1 ತಿಂಗಳಿಂದ ನೀರು ಇಲ್ಲ. ನೀರನ್ನು ನಿಲ್ಲಿಸಿದೆ ನಮ್ಮ ಸರ್ಕಾರ. ನೀರೇ ಕುಡಿಯೋದಕ್ಕೆ ನೀರು ಕಡಿಮೆ ಆಗೋಗಿದೆ. ಈಗ ಏನಿದ್ರು ನೀರನ್ನು ಕುಡಿಯೋ ನೀರಿಗೆ ಎತ್ತಿಟ್ಟಿದ್ದೀವಿ. ಈ ಬೆಳೆದಿರೋ ಬೆಳೆಗೆ ನೀರು ಕೊಡ್ತೀವಿ ಅಂತ ನಾವು ಹೇಳಿದ್ವಿ, ಬೆಳೆದಿರೋ ಬೆಳೆಗೆ ನೀರು ಕೊಟ್ಟಿದ್ದೀವಿ. ನಾವೇನು ಮಾತು ಕೊಟ್ಟಿದ್ವೋ ಆ ರೀತಿ ನಮ್ಮ ಉಸ್ತುವಾರಿ ಸಚಿವರು, ನೀರಾವರಿ ಸಚಿವರು, ಮುಖ್ಯಮಂತ್ರಿಗಳು ನಡ್ಕೊಂಡಿದ್ದಾರೆ. ಇದರಲ್ಲಿ ಏನು ತಪ್ಪಿದೆ?